ತಮಿಳುನಾಡಿನಲ್ಲಿ ದಳಪತಿಯ ದರ್ಬಾರ್ಗೆ ಕೌಂಟ್ಡೌನ್ ಆರಂಭ ಆಗಿದೆ. ಸರ್ಕಾರ ರಚನೆಯ ಕೊನೆಯ ಹಂತದ ಕಸರತ್ತುಗಳು ನಡೀತಾ ಇದ್ದಾವೆ. ನಾಳೆಯೇ ಪದಗ್ರಹಣಕ್ಕೆ ನಟ ವಿಜಯ್ ಮುಂದಾಗಿದ್ದಾರೆ. ಸರ್ಕಾರ ರಚಿಸೋಕೆ ಅಂತಿಮ ಹಂತದ ಕಸರತ್ತುಗಳು ಆರಂಭವಾಗಿದ್ದಾವೆ. ಬಹುಮತ ನಟ ವಿಜಯ್ ಅವರ ಪಕ್ಷಕ್ಕೆ ಸಿಕ್ಕಿಲ್ಲ, ಆದರೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಅಲಯನ್ಸ್ ಯಾರ ಜೊತೆಗೆ ಮಾಡಿಕೊಳ್ಳಬೇಕು, ಆ ಬೇರೆ ಬೇರೆ ಪಕ್ಷಗಳಿಗೆ ಇದ್ದಾವೆ, ಸಣ್ಣ ಪುಟ್ಟ ಪಕ್ಷಗಳು ಸೇರಿದಂತೆ ಎಲ್ಲರಿಗೂ ಪತ್ರವನ್ನ ಬರೆದಿದೆ. ಟಿವಿಕೆ ಪಕ್ಷ ಬೆಂಬಲವನ್ನ ಕೋರಿದೆ. ಒಂದಿಷ್ಟು ಜನ ಬೆಂಬಲಕ್ಕೆ ಜೈ ಅಂದಿದ್ದಾರೆ. ಹಾಗಾಗಿ ನಟ ವಿಜಯ್ ಅವರ ಸರ್ಕಾರ ರಚನೆಯಾಗೋದು ಪಕ್ಕ. ಇವತ್ತು ರಾಜಭವನದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ ನಟ ವಿಜಯ್. ಸರ್ಕಾರವನ್ನ ರಚನೆ ಮಾಡೋಕೆ ಅವಕಾಶವನ್ನ ಕೋರಲಿದ್ದಾರೆ. ಜನನಾಯಕರು ಗವರ್ನರ್ ಒಪ್ಪಿಗೆಯನ್ನ ಸೂಚಿಸಿದ್ರೆ ನಾಳೆಯೇ ಪದಗ್ರಹಣ ಫಿಕ್ಸ್. ನಾಳೆಯೇ ಪದಗ್ರಹಣಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನೆಹರು ಮೈದಾನ, ಚೆನ್ನೈನ ನೆಹರು ಮೈದಾನ ಅದಕ್ಕಾಗಿ ಸಿದ್ಧವಾಗ್ತಾ ಇದೆ. ರಾಜ್ಯಪಾಲರ ಭೇಟಿ ಇವತ್ತು ಮಧ್ಯಾಹ್ನದ ನಂತರದಲ್ಲಿ. ಹಂಗಾಮಿ ರಾಜ್ಯಪಾಲರು ಇವತ್ತು ಮಧ್ಯಾಹ್ನ ಚೆನ್ನೈಗೆ ಬಂದಿಳಿಯಲಿದ್ದಾರೆ. ಬರ್ತಾ ಇದ್ದ ಹಾಗೆ ಮಧ್ಯಾಹ್ನ 3:30ಕ್ಕೆ ನಟ ವಿಜಯ್ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡಲಿದ್ದಾರೆ. ಅದಾದ ಬಳಿಕ ಬಹುತೇಕ ನಾಳೆಯೇ ನಟ ವಿಜಯ್ ಅವರ ಪದಗ್ರಹಣದ ಸಾಧ್ಯತೆ ಇದೆ. ಅದಕ್ಕಾಗಿ ಈಗಾಗಲೇ ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಸಕಲ ತಯಾರಿಯೂ ನಡೀತಾ ಇದೆ. ತಮಿಳುನಾಡು ಚುನಾವಣೆಯಲ್ಲಿ ತಮಿಳುನಾಡಿನ ಮತದಾರ ಈ ಬಾರಿ ಅಚ್ಚರಿಯ ಫಲಿತಾಂಶವನ್ನ ಕೊಟ್ಟ. ಕಳೆದ 59 ವರ್ಷಗಳಿಂದ ತಮಿಳುನಾಡನ್ನ ಆಡಳಿತ ಮಾಡ್ತಾ ಇದ್ದಂತಹ ಸಾಂಪ್ರದಾಯಿಕ ಎರಡು ಪಕ್ಷಗಳು ಎಡಿಎಂಕೆ ಹಾಗೆ ಡಿಎಂಕೆ ಎರಡೂ ಪಕ್ಷಗಳನ್ನ ಬದಿಗಿಟ್ಟು ಹೊಸ ಭರವಸೆಯಾಗಿ ಮೂಡಿದಂತಹ ನಟ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷಕ್ಕೆ ಹೆಚ್ಚಿನ ಮತವನ್ನ ಕೊಟ್ಟ, ಹೆಚ್ಚಿನ ಸೀಟ್ಗಳನ್ನ ಕೊಟ್ಟ. ಸರ್ಕಾರ ರಚನೆಗೆ 118 ಸೀಟ್ಗಳು ಬೇಕು. ಆದ್ರೆ ಆ ಸರ್ಕಾರ ರಚನೆಯ ಹತ್ತಿರಕ್ಕೆ ಬಂದು ನಟ ವಿಜಯ್ ಅವರ ಪಕ್ಷ ನಿಂತಿದೆ. ಹಾಗಾಗಿ ಮೈತ್ರಿ ಮಾಡಿಕೊಳ್ಳುವುದು ನಟ ವಿಜಯ್ ಅವರಿಗೆ ಅನಿವಾರ್ಯ. ಆ ಕಾರಣಕ್ಕಾಗಿಯೇ ಹಲವು ಪಕ್ಷಗಳಿಗೆ ಟಿವಿಕೆ ಪಕ್ಷದಿಂದ ಪತ್ರ ಹೋಗಿದೆ. ಬೆಂಬಲವನ್ನ ಕೋರಿ ಕೆಲವು ಪಕ್ಷಗಳು ಈಗಾಗಲೇ ತಮ್ಮ ಬೆಂಬಲವನ್ನ ಕೋರಿದ್ದಾವೆ. ಟಿವಿಕೆ ಪಕ್ಷದಲ್ಲಿ ರಾಜಕೀಯ ಚಟುವಟಿಕೆಗಳು ಬಹಳ ಬಿರುಸಿನಿಂದ ಸಾಗ್ತಾ ಇದೆ. ಸರ್ಕಾರ ರಚನೆಯ ಚಟುವಟಿಕೆಗಳು ಚುರುಕನ್ನ ಪಡ್ಕೊಂಡಿದ್ದಾವೆ. ರಾಜ್ಯಪಾಲರ ಭೇಟಿಗೆ ಸಮಯವನ್ನ ಕೋರಿದ್ದಾರೆ ನಟ ವಿಜಯ್. ಹಂಗಾಮಿ ರಾಜ್ಯಪಾಲರು ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಮಧ್ಯಾಹ್ನದ ವೇಳೆಗೆ ಚೆನ್ನೈಗೆ ಭೇಟಿಯನ್ನ ನೀಡುವವರಿದ್ದಾರೆ. ಮಧ್ಯಾಹ್ನ 3:30 ಸುಮಾರಿಗೆ ನಟ ವಿಜಯ್ ರಾಜಭವನದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ಪದ್ಧತಿಯ ಪ್ರಕಾರ ಸರ್ಕಾರವನ್ನ ರಚನೆ ಮಾಡೋಕೆ ರಾಜ್ಯಪಾಲರ ಬಳಿ ಮನವಿಯನ್ನ ಮಾಡಲಿದ್ದಾರೆ. ಅತಿ ದೊಡ್ಡ ಪಕ್ಷವಾಗಿರೋದ್ರಿಂದ ರಾಜ್ಯಪಾಲರು ಅವರಿಗೆ ಅನುಮತಿಯನ್ನ ನೀಡುತ್ತಾರೆ. 2 ವಾರದಲ್ಲಿ ಬಹುಮತವನ್ನ ಸಾಬೀತುಪಡಿಸುವುದಕ್ಕೆ ಸೂಚಿಸುತ್ತಾರೆ ರಾಜ್ಯಪಾಲರು. ಸರ್ಕಾರ ರಚನೆಗೆ ಅನುಮತಿ ಸಿಕ್ಕಿದ್ರೆ ನಾಳೆಯೇ ಪ್ರಮಾಣ ವಚನ ಸ್ವೀಕಾರ. ಅನುಮತಿ ಸಿಗೋದು ಪಕ್ಕ. ನಾಳೆಯೇ ಪದಗ್ರಹಣಕ್ಕೂ ಕೂಡ ಅನುಮತಿ ಸಿಗಬಹುದು. ಅದಕ್ಕಾಗಿ ಈಗಾಗಲೇ ಎಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ಬಾರಿ ಪದಗ್ರಹಣ ಆದಂತಹ ನಂತರದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂತಹ ನಂತರದಲ್ಲಿ ಈಗೇನು ಬಿರುಸಿನ ಚಟುವಟಿಕೆಗಳು ನಡೀತಾ ಇದೆಯೋ, ಅಲಯನ್ಸ್ ಅನ್ನ ಮಾಡ್ಕೊಳ್ಳೋಕೆ, ಮೈತ್ರಿಕೂಟವನ್ನ ಮಾಡ್ಕೊಳ್ಳೋಕೆ, ಅದಕ್ಕೆ ಸಂಬಂಧಪಟ್ಟಂತಹ ಪ್ರೋಗ್ರೆಸ್ ಕೂಡ ಚುರುಕನ್ನ ಪಡ್ಕೊಳ್ಳುತ್ತೆ. 2 ವಾರದಲ್ಲಿ ತಮಿಳುನಾಡಿನ ವಿಧಾನಸಭೆಯಲ್ಲಿ ನಟ ವಿಜಯ್ ಅವರು ತಮ್ಮ ಬಹುಮತವನ್ನ ಸಾಬೀತುಪಡಿಸಿಕೊಳ್ಳಬೇಕು. ಬಹುಮತಕ್ಕೆ ಬೇಕಾಗಿರುವುದು 118 ಸದಸ್ಯರ ಬಲ. ಸದ್ಯ ನಟ ವಿಜಯ್ ಅವರ ಬಳಿ 108 ಇದೆ. 2ರಲ್ಲಿ ಅವರೇ ಗೆದ್ದಿರೋದ್ರಿಂದ ಒಂದನ್ನ ಅವರು ಬಿಟ್ಟುಕೊಡಬೇಕಾಗತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.